ಎಲ್ಲ ಹಲವು ಪ್ರತಿಭಟನೆ ನೋಡಿದ್ದೇನೆ. ಆದರೂ ಇವತ್ತು ನಮ್ಮ ಅಕ್ಕರು ಅಮ್ಮಂದಿರೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಬಹಳ ದುಃಖದ ವಿಷಯ. ಒಂದು 34 ವರ್ಷದ ಯುವಕ ವೈದ್ಯರ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮನ್ನು ಅಗಲಿದ್ದಾನೆ. ಅದಕ್ಕಾಗಿ ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ಇವತ್ತು ಎಲ್ಲ ನಾಗರಿಕರು ಹೊನ್ನಾವರದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಿಂದನೂ ಬಹಳ ಜನ ಬಂದಿದ್ದನ್ನು ನಾನು ಕಾಣ್ತಾ ಇದ್ದೇನೆ. ನಾವು ಇವತ್ತು ಸೇರಿದ ಉದ್ದೇಶ ಏನಂತ ಹೇಳಿದ್ರೆ, ಆಸಿಫಿಗೆ ನ್ಯಾಯ ಕೊಡಿ, ಜಸ್ಟಿಸ್ ಫಾರ್ ಆಸಿಫ್. 3 ವರ್ಷದ ಮಗು ಸಹ ನಮ್ಮೊಟ್ಟಿಗೆ ಇದೆ. ಆಸಿಫ್ ಇಂದು 3 ವರ್ಷದ ಮಗು ಸಹ ನಮ್ಮೊಟ್ಟಿಗೆ. ಈ ಮಗುಗೆ, ಅವನ ತಾಯಿಗೆ, ಇನ್ನೊಂದು ಮಗುಗೆ, ಅವರ ಕುಟುಂಬಕ್ಕೆ ನ್ಯಾಯ ಆಗಲಿ ಅಂತ ಇವತ್ತು ನಾವು ಬಂದಿದ್ದೇವೆ. ಮತ್ತು ಮುಂದೆ ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರ್ದನ್ನುವಂತ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ಇವರ ಕುಟುಂಬ ಒಂದು ಮೆಡಿಕಲ್ ಮಾಫಿಯಾ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಒಂದು ಧೈರ್ಯ ತೋರಿಸಿದೆ. ಅದರೊಟ್ಟಿಗೆ ನಾವು ಇದ್ದೇವೆ ಅನ್ನುವಂತ ಸಂದೇಶ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ಇಂಥ ಘಟನೆಗಳು ಹಲವಾರು ಕಿವಿಯಲ್ಲಿ ಕೇಳಿದ್ದೇವೆ. ಯಾರು ಇದನ್ನು FIR ಮಾಡ್ಲಿಕ್ಕಾಗ್ಲಿ, ಒಂದು ಮನವಿ ಕೊಡ್ಲಿಕ್ಕಾಗ್ಲಿ ಈಗ ತನಕ ಬಂದು ಮುಟ್ಲಿಲ್ಲ. ಅವರು ಬೇರೆ ಬೇರೆ ಕಾರಣ ಇರ್ಬೋದು, ಹೆದರಿದಿರ್ಬೋದು. ಆದ್ರೆ ಈ ಕುಟುಂಬಕ್ಕೆ ಹಾಗೂ ಅವರ ಎಲ್ಲ ಫ್ರೆಂಡ್ಸಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಸಂವಿಧಾನಬದ್ಧವಾಗಿ ಶಾಂತಿಯುತವಾಗಿ ಸಂವಿಧಾನ ಹೇಗೆ ಹೇಳ್ತದೆ ಹಾಗೆ ನೀವು ನ್ಯಾಯವನ್ನು ಕೇಳಲಿಕ್ಕೆ ಬಂದಿದ್ದೀರಲ್ಲ, ಅದಕ್ಕೆ ನಾನು ಧನ್ಯವಾದ ಹೇಳುತ್ತಾ, ನಮ್ದು ಡಿಮಾಂಡ್ ಆ ಕುಟುಂಬಕ್ಕೆ ಸರ್ಕಾರದಿಂದ 25 ಲಕ್ಷ ಅವರಿಗೆ ಪರಿಹಾರ ಕೊಡಬೇಕನ್ನೋದು ಒಂದು ನಮ್ಮ ಡಿಮಾಂಡ್ ಇದೆ. ಎರಡನೇದು, ಆ ಯಾರು ವೈದ್ಯರು ಇದು ನಿರ್ಲಕ್ಷ್ಯವಾಗಿ ಇದು ಒಂದು ಘಟನೆ ನಡೆದಿದೆ, ಅವರ ತನಿಖೆ ಆಗಿ ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಆಗ್ಬೇಕನ್ನೋ ಒಂದು ನನ್ನ. ಮೂರನೇ, ಅವರ ಮಕ್ಕಳಿಗೆ ಉನ್ನತ ಎಜುಕೇಶನ್ ಗವರ್ಮೆಂಟ್ ಇಂದ ಕೊಡಬೇಕು ಅನ್ನುವಂಥದ್ದು 3ನೇ ಡಿಮಾಂಡ್ ಇದೆ. ಮತ್ತೆ ಶ್ರೀದೇವಿ ಹಾಸ್ಪಿಟಲ್ ಯಾರು ಡಾಕ್ಟರ್ ಇದ್ದಾರೆ ಅವರ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಬೇಕು. ಯಾವಾಗ ನಮ್ದು ಡಿಮಾಂಡ್ ಇದೆ, ಅದು ಡಿಮಾಂಡ್ ಮಾಡ್ತಾ ನಾವು ಇವತ್ತು ತಹಸೀಲ್ದಾರ್ ಅದು ತನಿಖೆಯಲ್ಲಿ ನಮ್ಗೆ ನಮ್ಮ ಜಿಲ್ಲೆಯ ಪೊಲೀಸರ ಮೇಲೆ ಭರವಸೆ ಇದೆ. ತನಿಖೆ ಯಾವುದೇ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ಹಾಗೆ ಮಾಡುವುದಿಲ್ಲ ಅಂತ ನಮ್ಗೆ ಭರವಸೆ ಇದೆ. ಹಾಗೆ ಪೊಲೀಸರು ನಮ್ಮ ಭರವಸೆಯನ್ನು ಈಡೇರಿಸಬೇಕೆಂದು ಕೇಳ್ತಾ ಇದ್ದೇನೆ. ಹಾಗೂ ಜಿಲ್ಲಾಡಳಿತ, ತಹಸೀಲ್ದಾರ್ ಅವರಿದ್ದಾರೆ, ಜಿಲ್ಲಾಡಳಿತ ಇದ್ದಾರೆ, ಆದಷ್ಟು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದು ಕೇಸ್ ನಡೆಸಬೇಕನ್ನೋ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಧಿಕ್ಕಾರ ಧಿಕ್ಕಾರ, ಶ್ರೀದೇವಿ ಹಾಸ್ಪಿಟಲ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮಾನ್ಯ ತಹಶೀಲ್ದಾರ್ ಮನವಿಗೆ ಮುಂದೆ ಬರಬೇಕು.
ಈ ಕಡೆ ಇದು ಮಾಡ್ಬಿಡಿ. ಒಂದು ಮೊದಲನೇ ಪರಿಹಾರ, ಯಾರು ವೈದ್ಯರಿಂದ ತಪ್ಪಾಗಿದೆ ಅವ್ರಿಗೆ ಇಮಿಡಿಯೇಟ್ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಎರಡನೇದು ಲೈಸೆನ್ಸ್ ಅನ್ನು ಅವರು ರದ್ದು ವೈದ್ಯಕೀಯ ಮಾಡಿದ್ದಾರೆ, ಅವರಿಗೆ ಲೈಸೆನ್ಸ್ ರದ್ದು ಮಾಡಬೇಕು. ಮತ್ತು ಇಲ್ಲಿ ಯಾರು ಮಕ್ಕಳಿದ್ದಾರೆ ಅವರಿಗೆ ಎಜುಕೇಷನ್ ಗೌರ್ಮೆಂಟಿಂದ ಕೊಡಬೇಕು. ಹಾಗೆ 25 ಲಕ್ಷ ಪರಿಹಾರ ಅವರಿಗೆ ನಾವು ಸರ್ಕಾರದಿಂದ ಡಿಮಾಂಡ್ ಇಟ್ಟಿದ್ದೇವೆ. ಅವರಿಗೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ಇನ್ನು ಮುಂದೆ ಇಂಥ ಯಾವುದು ಘಟನೆ ಹೊನ್ನಾವರ ತಾಲೂಕಾಗಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಲಿ ಆಗಬಾರ್ದು ಅಂತ ನಾವು ಒಂದು ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಇದು ನಮ್ಮ ಡಿಮಾಂಡ್ಗಳು ಈಡೇರಿಸಿಲ್ಲ ಅಂದರೆ ಇದು ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ, ಯಾರಿಗೋ ಒತ್ತಡದ ಮೇಲೆ ಇಲ್ಲಿ ಆಸಿಫ್ಗೆ ನ್ಯಾಯ ಸಿಗಲಿಲ್ಲ ಅಂತ, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾವು ಎಚ್ಚರಿಕೆ ಪಡ್ತಾ ಇದ್ದೇವೆ. ಸರ್, ನಿಮ್ಮ ಹೆಸರು? ಇವತ್ತು ನಾವು ಕೇವಲ ಜಸ್ಟಿಸ್ ಫಾರ್ ಆಸಿಫಿಗಾಗಿ ಬಂದಿದ್ದೇವೆ. ಇದಕ್ಕಿಂತ ಮುಂಚೆ ಬಹಳ ಹೇಳಿದ್ದೇವೆ. ಇದು ತಾಳ್ಮೆ ಕಳೆದುಕೊಂಡು ಇವತ್ತೆಲ್ಲ ಇವರು ಎಲ್ಲ ಬಂದಿದ್ದಾರೆ. ಯಾಕಂದರೆ ಪದೇ ಹೀಗೆ ಆಗ್ತಾ ಅದನ್ನು ವಸ್ತುತಃ ಈ ಅವಸ್ಥೆಯಲ್ಲಿ ಬಂದಿದೆ. ನಿಮಗೂ ಗೊತ್ತಿರ್ಬೋದು, ಇವತ್ತು ಖಾಲಿ ಮುಸ್ಲಿಂ ವಿಷಯ ಅಲ್ಲ, ಇದು ಮುಸ್ಲಿಂ ಹುಡುಗರ ವಿಷಯ ಅಲ್ಲ, ಇದು ಒಂದು ಜೀವದ ವಿಷಯ, ಅಮೂಲ್ಯವಾದ ಜೀವದ ವಿಷಯ. ಅದಕ್ಕಾಗಿ ನಾವು ಇವತ್ತು ಪಕ್ಷಪಾತ ಎಲ್ಲ ಬಿಟ್ಟುಕೊಂಡು ಇಲ್ಲಿ ಬಂದಿದ್ದೇವೆ. ಅದಕ್ಕಾಗಿ ಇದನ್ನು ಒಂದು ವೇಳೆ ಇವರು ನಮ್ಮ ಯಾವುದೂ ಡಿಮಾಂಡ್ ಎಲ್ಲ ಇದೆ, ಅದನ್ನು ಯಾವುದೋ ಒಂದು ಡಿಮಾಂಡನ್ನು ಬಿಟ್ಟು ಇವರು ಮುಂದೆ ಹೋದ್ರು ಅಂತ ಹೇಳಿದ್ರೆ ಖಂಡಿತ ನಾವು ಸಹಿಸಲ್ಲ. ಎಲ್ಲ ಡಿಮಾಂಡ್ಗಳನ್ನು ಹಿರಿಯರು ನಾವು ಇದನ್ನು ಹೋರಾಟ ಮಾಡ್ತೇವೆ. ಮತ್ತು ಇದು ರಾಜಕೀಯ ಹೋರಾಟ ಅಂತ ತಿಳ್ಕೊಳ್ಬೇಡಿ, ಎಲೆಕ್ಷನಿಗಾಗಿ ಮಾಡುವಂಥ ಹೋರಾಟ ಅಲ್ಲ. ಆಸಿಫ್ ಕುಟುಂಬಕ್ಕಾಗಿ ನ್ಯಾಯ ಸಿಗ್ಲಿಕ್ಕೆ ಮಾಡೋದು, ಜೀವಕ್ಕಾಗಿ ಮಾಡುವಂಥ ಹೋರಾಟ. ಇದನ್ನು ನಾವು ಖಂಡಿತವಾಗಿಯೂ ನಾವು ಅವರ ಕುಟುಂಬದ ಹಾಗೆ ಈ ಯುವಕರೊಟ್ಟಿಗೆ ನಾವು ಇದೇವೆ ಅನ್ನುವಂಥ ಸಂದೇಶ ಕೊಡ್ತಾ. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ತೌಫಿಕ್ ಬ್ಯಾರಿ, SDPI ಜಿಲ್ಲಾ ಅಧ್ಯಕ್ಷ.